ಧನ್ಯವಾದ ಸನ್ಮಾನ್ಯ ಶ್ರೀರಾಮುಲು ಅವರಿಗೆ. ಇಡೀ ಕರ್ನಾಟಕಾದ್ಯಂತ ಹೋರಾಟವನ್ನು ಕೈಗೊಂಡಿರುವಂತಹ ಮಾನ್ಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BY ವಿಜಯೇಂದ್ರ ಅವರಿಗೆ ಹಾಲು ಮತದ ಸಮಾಜದವರು ಶರಣು ತಳ್ಳಿಕೇರಿ ಅವರ ನೇತೃತ್ವದಲ್ಲಿ ಒಂದು ಕುರಿಮರಿಯನ್ನ ಕೊಡುಗೆಯಾಗಿ, ಟಗರಿನ ಮರಿಯನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಸನ್ಮಾನ್ಯ ಚಂದ್ರು ಸರ್ವರ್ ಅವರು, ಶಿವ ಹನುಮಕ್ಕನವರವರು, SS ಪಾಟೀಲ್ ಅವರು, ಮುತ್ತಣ್ಣ ಕುರುಬರ್ ಅವರು, ಸಂಗಮೇಶ್ ತಳವಾಯಿ ಅವರು, ಇಡೀ ಹಾಲು ಮತ ಸಮಾಜ ಶರಣು ತಳ್ಳಿಕೇರಿಯವರ ನೇತೃತ್ವದಲ್ಲಿ ಟಗರಿನ ಮರಿಯನ್ನ ಕೊಡುಗೆಯಾಗಿ ನೀಡುತ್ತಾ ಇದ್ದಾರೆ. ಈ ಟಗರು ಸರ್ಕಾರವನ್ನ ಗುದ್ದಲಿ ರೈತರಿಗೆ ಹಿಂಸೆ ನೀಡುವ ಸರ್ಕಾರ ನಾಶ ಹೊಂದಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ಟಗರಿನ ಕೊಡುಗೆಯನ್ನ ಮಾನ್ಯ ವಿಜಯೇಂದ್ರ ಅವರಿಗೆ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರಿಗೆ ಬಾಗಲಕೋಟೆಯ ಹಾಲು ಮತ ಸಮಾಜ ಟಗರಿನ ಕೊಡುಗೆಯನ್ನ ಕೊಡ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಜನಪರ ಹೋರಾಟಕ್ಕೆ ಧನ್ಯವಾದ ಹಾಲು ಮತ ಸಮಾಜದ ಎಲ್ಲ ಮುಖಂಡರುಗಳಿಗೆ. ಈಗ ಈ ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಚಿತ್ರದುರ್ಗದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೆಳಗ್ ನಡ್ರಿ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ, ಜನ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಶಿಕಾರಿಪುರದ ಸನ್ಮಾನ್ಯ ಶಾಸಕರಾದ ಶ್ರೀ ವಿಜಯೇಂದ್ರ ಅವರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಪಕ್ಷದ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, PC ಗದ್ದಿಗೌಡ್ರವ್ರೆ, ಶ್ರೀರಾಮುಲು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯಮಾನ್ಯರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ತಾವೆಲ್ಲ ಬಿಸಿಲಲ್ಲಿ ನಿಂತಿದ್ರೆ ತಮ್ಮನ್ನು ಬಿಸಿಲಲ್ಲಿ ನಿಲ್ಲಿಸಿ ನಾವು ನೆರಳಲ್ಲಿ ನಿಂತು ಭಾಷಣ ಮಾಡ್ತಕ್ಕಂಥದ್ದಕ್ಕೆ ಮೊದಲು ಕ್ಷಮೆಯನ್ನು ಕೇಳ್ತೇನೆ. ಬಂಧುಗಳ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ ಇರ್ತಕ್ಕಂಥ ಸರ್ಕಾರ, ಹಗರಣಗಳ ಸರ್ಕಾರ, ಬೆಲೆ ಏರಿಕೆ ಮೂಲಕ ಜನರಿಗೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ನಾಡಿನಾದ್ಯಂತ ಇವತ್ತು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಬಂಧುಗಳ, ಸಿದ್ದರಾಮಯ್ಯನವರು ಇತಿಹಾಸದ ಪುಟಗಳನ್ನು ಸೇರ್ತಿದ್ರು. ಮಾಜಿ ಮುಖ್ಯಮಂತ್ರಿ ಆಗಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರಿಗೆ ಪುನರ್ಜನ್ಮ ಕೊಟ್ಟಂತ ಜನ ತಾವು ಮುಂದೆ ಕೂತಿದ್ರಿ. ಬಾದಾಮಿಯಲ್ಲಿ ಸಿದ್ದರಾಮಯ್ಯನವ್ರು ಗೆಲ್ಲದೆ ಹೋಗಿದ್ರ ಇವತ್ತು ಮಾಜಿ ಮುಖ್ಯಮಂತ್ರಿ ಆತ ಮನೆ ಮುಂದೆ ಬೋರ್ಡ್ ಹಾಕೊಂಡಿರ್ತಿದ್ರು. ಬಾದಾಮಿಯಲ್ಲಿ ಗೆಲ್ಸಿದ ಕಾರಣ ಅವರಿಗೆ ರಾಜಕೀಯದಲ್ಲಿ ಪುನರ್ಜನ್ಮ ಆಯ್ತು. ಪುನರ್ಜನ್ಮ ಕೊಟ್ಟಂತವ್ರು ಉಪಕಾರ ತೀರಿಸಬೇಕಲ್ಲ ಸಿದ್ದರಾಮಯ್ಯನವರು.
ಚುನಾವಣೆಗೆ ಬಂದಾಗ ಹೇಳಿದರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು? ಬಿಜೆಪಿ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸಿಲ್ಲ, 50,000 ಕೋಟಿ ಕೊಟ್ಟು ಪೂರ್ಣಗೊಳಿಸ್ತೀವಿ ಅಂತೇಳಿ ಕೂಡಲ ಸಂಗಮನಾಥನ ಆಣೆ ಮಾಡಿ ಹೇಳಿದ್ರು. ನಿಮಗೆ ನೆನಪದಲ್ಲ? ಆದ್ರೆ ಸಿದ್ದರಾಮಯ್ಯನವರು ಹಿಂದೆ 5 ವರ್ಷ ಆಗಿದ್ರು, ಈಗ 2 ವರ್ಷ ಆಗಿದ್ದಾರೆ. 7 ವರ್ಷದಲ್ಲಿ ಅವ್ರು ಕೊಟ್ಟದ್ದೇನಂದ್ರೆ ಶೂನ್ಯ, 1 ರೂಪಾಯಿನೂ ಕೊಟ್ಟಿಲ್ಲ. ಮಹಾ ಮೋಸಗಾರ. ಬಾಗಲಕೋಟ್, ಬಿಜಾಪುರ, ಉತ್ತರ ಕರ್ನಾಟಕದ ಜನತೆಗೆ ಮೋಸ ಯಾರಾದರೂ ಮಾಡಿದ್ರಂದ್ರ ಸ್ವಾತಂತ್ರ್ಯ ಭಾರತದ 75 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಮಹಾ ಮೋಸಗಾರ. ಇದನ್ನ ನೀವು ನೆನಪಿನಲ್ಲಿಟ್ಕೊಳ್ಳಿ. ಮುಳುಗಡೆ ಆಗ್ತಕ್ಕಂತ ಜನರಿಗೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಸುಮಾರು 15,000 ಕೋಟಿ ನಾವು ಈ ಯೋಜನೆಗೆ ಮತ್ತು ಉಪಯೋಜನೆಗಳಿಗೆ ಖರ್ಚು ಮಾಡಿದ್ವಿ. ಇವತ್ತು ಮುಳುಗಡೆ ಆಗ್ತಕ್ಕಂತ ರೈತರಿಗೆ ನಾವು ಈ 30,000 ಎಕರೆಗೆ ಪೇಮೆಂಟ್ ಮಾಡಿದ್ವಿ. 1,04,000 ಎಕರೆ ಇವತ್ತು ಪೇಮೆಂಟ್ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಮಾಡಲಿಕ್ಕೆ ತಯಾರಿಲ್ಲ. 20 ಹಳ್ಳಿಗಳ ಮುಳುಗಡೆ ಆಗ್ತದ. ಅವರ ಸ್ಥಳಾಂತರಕ್ಕೆ, ಅವ್ರ ಕಟ್ಟಡಗಳಿಗೆ, ಅವ್ರ ಮನೆಮಠಗಳಿಗೆ ಪೇಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು 6,550 ಎಕರೆ ಜಮೀನನ್ನ 20 ಹಳ್ಳಿಗಳ ಪುನರ್ವಸತಿಗೆ ಖರೀದಿ ಮಾಡಿ ಇವತ್ತು ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಮಾಡತಕ್ಕಂತ ಕೆಲಸ ನಮ್ಮ ಸರ್ಕಾರದಾಗ ಪ್ರಾರಂಭ ಮಾಡಿದ್ವಿ. ಇವತ್ತು ನಿಂತೋಗ್ಯದ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ ಯಾಕೆ ನೋವಿನಿಂದ ಮಾತಾಡ್ತೇನೆ ಅಂದ್ರ 15 ಲಕ್ಷ ಎಕರೆ ನೀರಾವರಿ ಆಗುವಷ್ಟು ನೀರು ನಮ್ಮ ಆಲ್ಮಟ್ಟಿ ಡ್ಯಾಮ್ನಲ್ಲದ. ಮುಳುಗಡೆ ಆಗಿ ಉಳಿದಂತ ಭೂಮಿ ನೀರಾವರಿ ಆಗ್ಬೇಕು. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ನೀರಾವರಿ ಆಗ್ಬೇಕು. ಅದಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ನಾನು ಕೇಳ್ತೇನೆ, ನಮ್ಮ 2 ಜಿಲ್ಲೆಯ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಶಾಸಕರು, ಮಂತ್ರಿಗಳಿಗೆ ಏನಾಗಿದೆ? ನಿಮಗೆ ಧ್ವನಿ ಎತ್ತಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಈ ನಿಮ್ಮ ಶಾಸಕರುಗಳಿಗೆ, ಮಂತ್ರಿಗಳಿಗೆ ಜನರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಸಿದ್ದರಾಮಯ್ಯನವರು ಸಂಪುಟದಲ್ಲಿ 1 ಗಂಟೆ ಕೂಡ ಇರಬಾರ್ದು. UKPಗೆ ದುಡ್ಡು ತರಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಬರ್ಬೇಕು. ಆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಕುರ್ಚಿಗೆ ಜೋತ್ ಬಿದ್ದಾರೆ. ಬಂಧುಗಳ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಯಾಕಂದ್ರೆ ರಾಮ್ಲು ಅವ್ರಿಗೆ ನಾನೇ ಬಿಡು ಅಂತ ಹೇಳ್ತಿದ್ದೆ. ಎಂದು ಗೊತ್ತು ನಿಮಗೆ 2-3 ವಿಷಯ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ವಕಫ್ ಕಾಯ್ದೆ ತಂದದ್ದನ್ನ ಮುಸಲ್ಮಾನರಿಗೆ ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ಸಿನ ದ್ರೋಹಿಗಳು ಮಾಡ್ತಾ ಇದ್ದಾರ. ಯಾವ ಮೆರಿಟ್ನೂ ಇಲ್ಲ, ಯಾವ ಮೀಸಲಾತಿನೂ ಇಲ್ಲ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 25 ವರ್ಷ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಆಸೆ ಏನು? ಮುಸಲ್ಮಾನರಲ್ಲೂ ದಲಿತರಿದ್ದಾರೆ, ಮುಸಲ್ಮಾನರಲ್ಲೂ ಬಡವರಿದ್ದಾರೆ. ಯಾರು ದಲಿತರು ಬಂಗಿ ಕೆಲಸ ಮಾಡ್ತಾರೆ. ಬಂಗಿ ಕೆಲಸ ಮಾಡೋದಂದ್ರೆ ಪಾಯ್ಖಾನೆ ತೊಳೆಯುವಂತ ಕೆಲಸ ಮಾಡ್ತಾರೆ. ಮುಸಲ್ಮಾನ್ ಸಮಾಜದಲ್ಲಿದ್ದಾರೆ. ಮುಸಲ್ಮಾನ್ ಸಮಾಜದಲ್ಲಿ ಮೋಚಿ ಅದಾರ. ಮುಸಲ್ಮಾನ್ ಸಮಾಜದಲ್ಲಿ ಚಮ್ಮಾರದಾರ, ಚಪ್ಪಲಿ ಹೊಲಿತಕ್ಕಂತ ಕೆಲಸ ಮಾಡ್ತಾರೆ. ಮುಸಲ್ಮಾನ್ ಸಮಾಜದಲ್ಲಿ ನಾಯಿ ಅದಾರ. ನಾಯಿ ಅಂದ್ರೆ ಕಟಿಂಗ್ ಮಾಡೋರಿಗೆ ಅಂತಾರ ಅವ್ರು, ನಾಯಿ ಅಂತೇಳಿ. ಖಲೀಫಾ ಅಂತಾರ. ದರ್ವೇಶಿಗಳದಾರ, ಭಿಕ್ಷಾ ಬೇಡ್ತಾರ. ಎಮ್ಮೆ ಬೋಳಿಸ್ತಾರ, ಜಾತ್ಗಾರ ಅಂತ ಹೇಳ್ತೀವಿ ನಾವು. ಆ ಜನರ ಕಲ್ಯಾಣಕ್ಕ ಇವತ್ತು ವಕಫ್ ಆಸ್ತಿ ಉಪಯೋಗ ಆಗ್ಬೇಕು, ವಕಫದ ಉತ್ಪನ್ನ ಆ ಜನರ ಕಲ್ಯಾಣಕ್ಕೆ ಕೊಡಬೇಕು ಅಂತೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ವಕ್ಫ್ ಬಿಲ್ ಪಾಸ್ ಮಾಡಿದ್ದಾರೆ. ಅದರ ವಿರುದ್ಧ ತಿಳುವಳಿಕೆ ಹೇಳ್ತಕ್ಕಂತ ಕೆಲಸ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಮಾಡ್ಬೇಕು. ಏನ್ ಅವ್ರ ಕಲ್ಯಾಣ ಆಗುವಂತದ್ದು, ಅವ್ರ ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು, ಅವ್ರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು, ಅವರು ಸ್ವಯಂ ಉದ್ಯೋಗದಲ್ಲಿ ತೊಡಗಬೇಕು, ಅವರು ಗೌರವದಿಂದ ಸಮಾಜದಲ್ಲಿ ಬದುಕಬೇಕು. ಯಾವ ರೀತಿ SC ST ಜನರಿಗೆ, ಹೊಲೆಮಾದಿಗರಿಗೆ
ಇವತ್ತು ಮೀಸಲಾತಿ ಸೌಲಭ್ಯದ ಆ ರೀತಿ ಅವ್ರಿಗೂ ಸೌಲಭ್ಯಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರು ಇವತ್ತು ವಕಫ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಅದಕ್ಕೆ ಬಂಧುಗಳ, ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿಜಿ ಅವರ ಆಸೆಯನ್ನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತಕ್ಕಂಥ ಮಾತನ್ನ ಹೇಳಿ ಪ್ರತಿಯೊಬ್ಬರೂ ವಿಶ್ವಾಸದಿಂದ ಬದುಕಬೇಕು, ಅವ್ರ ಅಭಿವೃದ್ಧಿ ಆಗ್ಬೇಕು. ಪಸ್ಮಂದ ಮುಸಲ್ಮಾನರಂತ ಹೇಳಿ ಗುರುತಿಸ್ತಕ್ಕಂಥ ಕೆಲಸ. ಪಸ್ಮಂದ ಮುಸಲ್ಮಾನರಂದ್ರೆ ಅತ್ಯಂತ ಕೆಳಗಿರ್ತಕ್ಕಂಥ ಜಾತಿಗೆ ಪಸ್ಮಂದ ಮುಸಲ್ಮಾನರಂತ. ದಲಿತರು ಯಾವ ರೀತಿ ಹಿಂದೂಗಳಲ್ಲಿ ಅದಾರ, ಅವರಲ್ಲಿ ಮುಸಲ್ಮಾನರಲ್ಲಿ ಪಸ್ಮಂದ ಮುಸಲ್ಮಾನರಂತ. ಅವ್ರ ಕಲ್ಯಾಣಕ್ಕಾಗಿ ತಂದಿರ್ತಕ್ಕಂಥ ಕಾಯ್ದೆ. ಬಂಧುಗಳ, ಯಾರು ಅದನ್ನ ತಪ್ಪಾಗಿ ಅರ್ಥೈಸಬಾರ್ದು ಅಂತೇಳಿ ವಿನಂತಿ ಮಾಡ್ತೇನೆ. ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ 30 ಜಿಲ್ಲೆಗಳಲ್ಲಿ ಮಾಡಲಿಲ್ಲ. ಕೇವಲ ಜಾತಿಗಳ ಮಧ್ಯೆ ಕಂದಕ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಅತ್ಯಂತ ಕಡಿಮೆ ಅಂತ ತೋರಿಸೋದಕ್ಕಾಗಿ ಉಪಜಾತಿವಾರು ಹೊಡೆದಾಕಿದ್ರು. ಗಾಣಿಗರು ಬೇರೆ, ಪಂಚಮಸಾಲರು ಬೇರೆ, ಬಣಜಿಗರು ಬೇರೆ, ರೆಡ್ಡರು ಬೇರೆ, ಹೀಗೆ ಹಲವಾರು ಜಾತಿಗಳನ್ನ 56 ಜಾತಿಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಹಾ ಮೋಸದಿಂದ ಮಾಡಿದ. ನಾನು ಅವ್ರಿಗೊಂದು ಮಾತು ಕೇಳ್ತೇನೆ. ಮುಸಲ್ಮಾನರಲ್ಲಿರ್ತಕ್ಕಂಥ ಏನು ಪಸ್ಮಂದ ಮುಸಲ್ಮಾನರಿದ್ದಾರೆ, ದಲಿತ ಮುಸಲ್ಮಾನರಿದ್ದಾರೆ, ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ರ ಸಿದ್ದರಾಮಯ್ಯನವ್ರ ನೀವು ಅಹಿಂದ ನಾಯಕರು ಅಂತ ನಾನೇ ಒಪ್ಕೊಳ್ತಿದ್ದೆ. ಆದ್ರೆ ನೀವೊಬ್ಬರು ಮಹಾ ಮೋಸಗಾರರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ, ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಂಥ ಉರಿ ಬಿಸಿಲಿನಲ್ಲಿ ಭಾಗವಹಿಸಿದ್ರಿ. ಬಿಸಿಲಿಗಾಗಿ ಬೇರೆ ಕಡೆ ನಿಂತಿದ್ರಿ. ನಿಮ್ಮ ಕ್ಷಮೆಯನ್ನು ಕೇಳ್ತೇನೆ. ತಾವೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತದಕ್ಕೆ ಕ್ಷಮೆ ಕೇಳಿ. ಇನ್ನೂ ಬಹಳ ಜನ ಮಾತನಾಡುವವರಿದ್ದಾರೆ. ನಾನು ಹೆಚ್ಚು ಮಾತನಾಡದೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಧನ್ಯವಾದ ಗೋವಿಂದ ಕಾರಜೋಳ ಅವರಿಗೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಮಾನ್ಯ ಬಂಧುಗಳೇ, ಸಮಯದ ಕೊರತೆ ಇದೆ, ಚೀಟಿ ಕೊಟ್ಟು ಬಿಡ್ತಾರೆ ಅಂತೇಳಿ ನಾನೇ ಪ್ರಾರಂಭ ಮಾಡಿಬಿಡ್ತೇನೆ. ಅದೇ ನಾನು ಚೀಟಿ ಇಟ್ಕೊಂಡಿದ್ದೀನಿ, ಯಾರು ಕಳಿಸ್ಬೇಡಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರೇ, ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ತಾಯಂದರೆ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಬಹಳ ಬಿಸಿಲಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಅಂದ್ಕೊಂಡಿದ್ದೀರಾ? ಇಲ್ಲ, ಮಾತಾಡ್ರಿ. ಬಿಸಿಲಿಲ್ವಾ? ಸಿದ್ದರಾಮಯ್ಯ ಹೇಳ್ತಾರೆ ಬಾಗಲಕೋಟೆಯಲ್ಲಿ ತಣ್ಣಗಿದೆ. ಇವರೆಲ್ಲ ಸುಮ್ಮನೆ ಹೋಗಿ ಜನಾಕ್ರೋಶ ಅಂತಿದ್ದಾರೆ. ಜನರಿಗೆ ಆಕ್ರೋಶ ಇಲ್ಲ, ಬರೀ ಬಿಜೆಪಿ ಅವರಿಗೆ ಅಂತ ಹೇಳ್ತಾರೆ. ನಿಜನಾ ಇದು? ನೋಡಿ, ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಿಸಿಲೇ ಇಲ್ಲ ಅಂತಂದ್ರೆ ಅದು ಸುಳ್ಳು ತಾನೆ. ಆಕ್ರೋಶ ಇಲ್ಲ ಅಂದ್ರೂ ಸುಳ್ಳೆ. ಎರಡಕ್ಕೂ ವ್ಯತ್ಯಾಸ ಇಲ್ಲವೇ ಇಲ್ಲ. ಇದು ಸಿದ್ದರಾಮಯ್ಯನವರ ವಾದ, ಗೊಡ್ಡು ವಾದ ಅಂತಾರೆ ಇದನ್ನ. ಅದೇನಾದ್ರೂ ಇರಲಿ. ಆಕ್ರೋಶ ಯಾಕಿದೆ ಜನರಿಗೆ? ಬೆಲೆ ಏರಿಕೆಗಳಾಗಿದೆ, ಜನರ ಸುಲಿಗೆ ಆಗ್ತಾ ಇದೆ. ಆಕ್ರೋಶ ಹೆಂಗಿದೆ ಅಂತಂದ್ರೆ, ಬೆಳಗ್ಗೆ ಎದ್ದು ಹಾಲು ಕುಡಿಯೋರಿಂದ ಹಿಡಿದು ರಾತ್ರಿ ಹಾಲು ಕುಡಿಯೋರ್ವರೆಗೂ ಆಕ್ರೋಶ ಇದೆ. ಇದೆಯಾ ಇಲ್ವಾ? ನಿಮಗೆ ಗೊತ್ತು? ಆಲ್ಕೋಹಾಲ್ ಹೇಳಿದ್ನಲ್ಲ, ಅದಕ್ಕೆ ಕೇಳಿದೆ. ಆದ್ರೆ ಇಡೀ ರಾಜ್ಯದಲ್ಲಿ ಆಕ್ರೋಶ ಇದೆ. ಇದನ್ನು ಗಮನಿಸಿದ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ವಿರೋಧ ಪಕ್ಷದವರಾಗಿ ನಾವು ಮನೆಯಲ್ಲಿ ಕೂತ್ಕೊಳ್ಬಾರದು. ರಾಜ್ಯ ಸುತ್ತಿ ನಾವು ಈ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅಂತೇಳಿ
ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಒಂದು ಮಾತ್ರ ಸತ್ಯ ಇದೆ, ಸಿದ್ದರಾಮಯ್ಯ ಅವರು ಹೇಳೋದು ಯಾವಾಗಾದ್ರೂ ಒಂದೊಂದು ಸತ್ಯ ಹೇಳ್ತಾರೆ. ಬಿಜೆಪಿಯವರಿಗೂ ನಮ್ಮ ಮೇಲೆ ಆಕ್ರೋಶ ಇದೆ ಅಂತ. ಖಂಡಿತ ಇದೆ. ಯಾಕೇಳಿ ಸುಳ್ಳು ಹೇಳಿದಾರಲ್ಲ ಚುನಾವಣೆಗಾಗಿ. 40% ಸರ್ಕಾರ ಇದು ಬೊಮ್ಮಾಯಿ ಸರ್ಕಾರ ಅಂತ ನೀವು ಹೇಳಿದ್ರಿ. ಆ ಸುಳ್ಳು ದೊಡ್ಡದಾಗಿ ಬೆಳೆದು ನಮ್ಮ ಸರ್ಕಾರವನ್ನ ಆಹುತಿ ತಗೊಂಡಿದೆಯಲ್ಲ, ಅದಕ್ಕೆ ನೀವು ಸತ್ಯ ಆಕ್ರೋಶ ಅಂತ ಹೇಳಿದಿರಿ. ನಿಜವಾಗಿಯೂ ನೀವು ಹೇಳಿದ ಸುಳ್ಳಿಗಾಗಿ ನಮಗೆ ನಿಮ್ಮ ಮೇಲೆ ಆಕ್ರೋಶ ಇದೆ. ನೀವು ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ ನಮಗೆ ಆಕ್ರೋಶ ಬರಬಾರದು ಅಂತಿದ್ಯಾ? ಇದೆ. ಆದ್ರೆ ನಮಗಿಂತ ಹೆಚ್ಚು ಈ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ಆಕ್ರೋಶ ಇದೆ. ಏನೇನು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳಿಕ್ಕಾಗಿ ಜನಾಂಗಗಳನ್ನು ಹೊಡಿತಾ ಇದ್ದೀರಿ. ಒಂದು ಕಾಲ ಇತ್ತು, ಲಿಂಗಾಯತರು ನಂಬರ್ 1 ಕರ್ನಾಟಕದಲ್ಲಿ ಅಂತಿತ್ತು. ಇವತ್ತು ಯಾವ ನಂಬರ್ ಇದೆ ಅವ್ರದ್ದು? ಯಾಕೆ ಹಂಗಾಯ್ತು? ಒಬ್ಬೊಬ್ಬರನ್ನೇ ಒಡೆಯುವ ಕೆಲಸವನ್ನು ಮಾಡಿದ್ರು. ಒಕ್ಕಲಿಗರನ್ನ 4-5 ತುಂಡುಗಳಾಗಿ ಹೊಡೆದ್ರಿ. ದಲಿತರನ್ನಂತೂ ಬಿಡಿ, ಲೆಕ್ಕವೇ ಇಲ್ಲದಷ್ಟು ಹೊಡೆದಿದ್ದೀರಿ. ನಮ್ಮ ಸರ್ಕಾರ ಇಲ್ಲದೆ ಇದ್ದಿದ್ರೆ ಒಳ ಮೀಸಲಾತಿ ಘೋಷಣೆ ಆಗುತ್ತಿರಲಿಲ್ಲ. 15% ಇದ್ದ SC ಮೀಸಲಾತಿ 17 ಆಗ್ತಿರಲಿಲ್ಲ ಇವರ ಕಾಲದಲ್ಲಿ. 3% ಇದ್ದ ST ಮೀಸಲಾತಿ 7% ಆಗ್ತಿರಲಿಲ್ಲ. ನಾವೆಲ್ಲ ಇಷ್ಟು ಮಾಡಿದ್ವಿ. ಪೌರ ಕಾರ್ಮಿಕರನ್ನ 14,000 ಪೌರ ಕಾರ್ಮಿಕರಿಗೆ ಸರ್ಕಾರದ ಕೆಲಸವನ್ನ ಘೋಷಣೆ ಮಾಡಿ ನಮ್ಮ ಸರ್ಕಾರ, ನಮ್ಮ ಕಾರಜೋಳ ಅವರು ಕೂಡ ಇದ್ರು, ಇವರೆಲ್ಲ ಸೇರಿ ಮಾಡಿದ್ರು ಕೂಡ ದಲಿತ ಸಮುದಾಯದವರೇ ವೋಟ್ ಯಾರಿಗೆ ಹಾಕಿದ್ರಿ ನೀವು ಕಳೆದ ಚುನಾವಣೆಯಲ್ಲಿ? ನಮ್ಮ ಚರಂತಿ ಮಟ್ಟ ಸೋಲ್ಬೇಕಾಗಿತ್ತಾ? ನೀವು ಮಾಡಿದ್ದ ಅನ್ಯಾಯ ಅಲ್ವಾ? ಒಂದು ಸರ್ಕಾರದಿಂದ ಇಷ್ಟೆಲ್ಲ ಅನುಕೂಲಗಳನ್ನು ಪಡೆದು ಆದರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ನೀವು ಸೋಲಿಸಿದ್ದೀರಲ್ಲ, ಇದು ಅನ್ಯಾಯ ಅಲ್ವಾ? ಮೋಸ ಅಲ್ವಾ? ಯಾರೋ ಸುಳ್ಳು ಹೇಳಿದ್ರಿ ಅಂತ ಹೇಳಿ ಸಿದ್ದರಾಮಯ್ಯನ ಸುಳ್ಳಿಗೆ ಹಳ್ಳಕ್ಕೆ ಬಿದ್ದವರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ನೀವು ಚೂರಿ ಹಾಕಿದ್ದೀರಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾತೆತ್ತಿದ್ರೆ ಒಬ್ಬ ಮಹಾನ್ ಪಂಡಿತರಿದ್ದಾರೆ ಈ ದೇಶದಲ್ಲಿ. ಆ ಮಹಾನ್ ಪಂಡಿತರು ಹೇಳ್ತಾರೆ, ಯಾರು ಗೊತ್ತಾ? ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಮಹಾನ್ ಪಂಡಿತರು. ಅವರು ಸಂವಿಧಾನಕ್ಕಿಂತ ದೊಡ್ಡವರು. ಅವ್ರು ಹೇಳ್ತಾರೆ, 47ರ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಬರೆದಿದ್ದಲ್ಲ, 1000 ವರ್ಷದ ಹಿಂದೆನೇ ಸಂವಿಧಾನ ಬರೆದಿತ್ತಂತೆ. ಯಾರು ಇವ್ರ ತಾತ ಬರೆದಿದ್ರ? ಇವ್ರ ಅಪ್ಪ ಬರೆದಿದ್ರ? ನಮ್ಮಪ್ಪರೇ ಬರೆದಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಜಾರಿಗೆ ಬಂದಿದ್ದು. ಆ ಸುಳ್ಳುಗಳನ್ನು ಹೇಳ್ತೀರಿ. ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಅಲ್ಲಾಡಿಸಿ ಬುಡುಬುಡಿಕೆ ಅಂತ ಹೇಳ್ತೀರಿ. ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದೀರಾ? ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳ್ತಾರೆ, ಬಾಬಾ ಸಾಹೇಬು ಅಂಬೇಡ್ಕರ್ ಅವರು ಬರೆದು ಬಿಟ್ಟಿದ್ದಾರೆ ಅಲ್ಲ ಪತ್ರದಲ್ಲಿ, ನನ್ನನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ, ಸಾವರ್ಕರ್ ಮತ್ತು ಡಾಂಗೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಎಷ್ಟೇ ಓದ್ಕೊಂಡಿದ್ದೀರೋ ಗೊತ್ತಿಲ್ಲ. ನನಗೂ ಯಾರೋ ಹೇಳಿದ್ರು ಅವ್ರು ಸಂಡೇ ಲಾಯರು ಅಂತ. ಸಂಡೇ ಲಾಯರು ಅಂತ ಯಾರೋ ಹೇಳಿದ್ರು ನನಗೂ. ನಾನ್ ಕೇಳ್ತೇನೆ, ನೀವು 50 ವರ್ಷಕ್ಕಿಂತ ಹೆಚ್ಚು ಅನುಭವ ಇದೆ ನಿಮಗೆ, ರಾಜಕೀಯ ಮಾಡಿದ್ದೀರಿ. ನಾನು ಆವಾಗ ಅದು ನೋಡ್ತಾನೆ ಇದ್ದೀನಿ ನಿಮ್ಮನ್ನು. ಆದ್ರೆ ಒಳ್ಳೆ ಒಬ್ಬ ಗುರುವನ್ನು ಹುಡುಕೊಂಡ್ರಿ ಅಂದ್ರೆ ಅದ್ಯಾವುದೋ ಮರಿ ಕರ್ಗೆ, ಛೋಟಾ ಖರ್ಗೆ ಅಂತಿದೆಯಲ್ಲ, ಮೋಟಾ ಖರ್ಗೆ ಅಲ್ಲ ನಾನು ಹೇಳೋದು, ಛೋಟಾ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅಂತೆ. ಅವ್ರು ಯಾವುದೋ ಒಂದು ಪತ್ರ ತಂದು ನಿಮ್ಮ ಕೈಲಿ ಕೊಟ್ರೆ ಅದನ್ನು ಸರಿಯಾಗಿ ಓದ್ದೆ ನೀವು, ಅದನ್ನ ನೀವು ಸಾವರ್ಕರ್ರೆ
ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಅಂತ ಬರೆದ್ಬಿಟ್ಟು ಅವ್ರಂತ ಹೇಳ್ತೀರಿ. ಜನ ಏನಾದ್ರೂ ಇದನ್ನು ತಿಳ್ಕೊಂಡ್ರೆ ನಿಮ್ಮ 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 3 ಕಾಸಿನ ಮರ್ಯಾದೆ ಕೊಡ್ತಾರ? ಇವತ್ತು ಜನಾಂಗಗಳನ್ನು ಹೊಡಿತಾ ಇದ್ದೀರಿ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಆದ್ರೆ ನಿಮ್ಮ ಸರ್ಕಾರದ ಆಯಸ್ಸು ಬಹಳ ಕಡಿಮೆ, ಹೋಗ್ತದೆ ಬಿಡಿ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಈಗ ಏನ್ ಆಗ್ತಾ ಇದೆ, ನಮ್ಮಲ್ಲಿ ದಲಿತ ಸಮುದಾಯಗಳನ್ನು ಗೌರವಿಸುವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸುವ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಸರ್ಕಾರ. ಬೊಮ್ಮಾಯಿ ಅವರು ಇರುವಾಗ ನಾವು ಕೇಳ್ಕೊಂಡ್ವಿ, ನನಗೆ ಇದು ಅವಿಭಾಜ್ಯ ಜಿಲ್ಲೆಯಾಗಿದ್ದ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಆಗ ಒಟ್ಟಿಗೆ ಇದ್ದಿದ್ದು. ಇದನ್ನು ನಾನು ಪುಣ್ಯ ಭೂಮಿ ಅಂತ ಕರೀತೇನೆ. ಯಾಕೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪುಣ್ಯ ಭೂಮಿಯ ಪಾದ ಸ್ಪರ್ಶ ಮಾಡಿದ್ದಾರೆ. 7 ಜಿಲ್ಲೆಗಳ 10 ಪ್ರದೇಶಗಳಿಗೆ ಅವರು ಬಂದಿದ್ದಾರೆ. ನಾವು ಕೇಳ್ಕೊಂಡ್ವಿ, ಮಾನ್ಯ ಬೊಮ್ಮಾಯಿ ಸಾಹೇಬ್ರೆ, ಮೋದಿಜಿಯವರು 5 ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ಅವರು ಬಿಜಾಪುರಕ್ಕೆ ಅವರು ಬಂದಿದ್ರಲ್ಲ, ಆ ಜಾಗವನ್ನ ಕೇವಲ ಎಲ್ಲ 10 ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಸರ್ಕಾರ ಇವತ್ತಿನವರೆಗೂ ಒಂದು ಕಲ್ಲು ಕೂಡ ಹಾಕಿಲ್ಲ ಅಲ್ಲಿ. ಅದಕ್ಕೆ ನಾವು ಈ ಸರ್ಕಾರಕ್ಕೆ ಕಲ್ಲು ಹಾಕೋ ಕಾಲ ಬಂದಿದೆ. ಈಗ ದಲಿತರೆಲ್ಲ ಸೇರಿ ಹಾಕ್ಬೇಕಾಗಿಲ್ಲ. ಅಲ್ಲ, ದಲಿತರಿಗಂತೂ ಯಾಕೋ ನನಗೂ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಅವರಲ್ಲಿ ಹರಿತಾ ಇದೆಯೋ ಇಲ್ವೋ ನನಗೆ ಅನುಮಾನ ಬಂದ್ಬಿಟ್ಟಿದೆ. ಈಗ ಅಂಬೇಡ್ಕರ್ ಅವರು ಏನಾದ್ರೂ ನಾವು ಬಾಯಿ ಮುಚ್ಚಿ ಇಲ್ಲಿ ಕುಳಿತಿದ್ದೀವಲ್ಲ, ಆ ರೀತಿ ಅವರು ಕುಳಿತಿದ್ದಿದ್ರೆ ಇವತ್ತು ನಮಗೆ ವಾಯ್ಸ್ ಕೂಡ ಇರ್ತಾ ಇರಲಿಲ್ಲ. ಈಗ ನಾವು ತೀರ್ಮಾನ ಮಾಡಬೇಕಾಗಿದೆ. ಈ ದೇಶದ ಭವಿಷ್ಯ ಸರಿಯಾಗಬೇಕಾದ್ರೆ ಮೊದಲು 24% ಇರ್ತಕ್ಕಂಥ ದಲಿತ ಸಮುದಾಯಗಳು ತೀರ್ಮಾನಕ್ಕೆ ಬರಬೇಕು. 24% ಇಡೀ ದೇಶದಲ್ಲೂ ಕೂಡ 24% ನಾವಿದ್ದೇವೆ ದಲಿತರು. ನಂಬರ್ 1 ಈ ದೇಶದ ಜನಸಂಖ್ಯೆ ಯಾರು ಅಂದ್ರೆ ದಲಿತರೇ. ರಾಜ್ಯದಲ್ಲೂ 24% ಯಾರು ಅಂದ್ರೆ ನಾವೇ. ನೀವೀಗೇನ್ ಮಾಡಿದಿರಿ? ಒಂದು ಸಾರಿ ಲಿಂಗಾಯತರು ಅಂದ್ರಿ, ಒಕ್ಕಲಿಗರು ಅಂದ್ರಿ, ಅದಾದ್ಮೇಲೆ ಇಂದಿನ ಇದರಲ್ಲಿ ದಲಿತರೇ ನಂಬರ್ 1 ಅಂದ್ರಿ. ಇವತ್ತಾಗಲೇ ಯಾಕಪ್ಪ ನಿಮ್ಮದು ಚೇಂಜ್ ಆಗೋಯ್ತು, ಮುಸಲ್ಮಾನರೇ ನಂಬರ್ 1 ಅಂತ ತಂದು ಬಿಟ್ಟಿದ್ದೀರಿ. ಬಹಳ ಸಂತೋಷ. ನೀವೆಷ್ಟು ಅನುಕೂಲ ಮಾಡ್ತಾ ಇದ್ದೀರಿ ನೀವು ಮುಸ್ಲಿಮರಿಗೆ ಅಂತ ಪಾಪ ಅವ್ರಿಗೆ ಅರ್ಥನೇ ಆಗಿಲ್ಲ. ಮುಸ್ಲಿಂ ಬಂಧುಗಳೇ, ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇರಬಹುದು ಇಲ್ಲಿ, ಆದ್ರೆ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ. ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ. ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ, ಸವಲತ್ತುಗಳಿದೆ. ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ನೀವು ಅಲ್ಪಸಂಖ್ಯಾತರಲ್ಲ, ಬಹುಸಂಖ್ಯಾತರು ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ? ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಕೊಡ್ಬೇಕು ಅಂದಮೇಲೆ ನೀವು ಈಗ ಬಹುಸಂಖ್ಯಾತರು ಆಗೋದ್ರಿ. ರಕ್ಷಣೆ ಯಾರಿಗೆ ಕೊಡ್ಬೇಕು? ನಮಗೆ ಕೊಡ್ಬೇಕು. ಈಗ ನೀವು ಬರ್ತೀರಾ? ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ? ಸವಲತ್ತುಗಳು ಇವತ್ತಿಂದ ಕಳ್ಕೋತೀರಿ ನೀವು. ನಿಮ್ಮ ಗೌರವವನ್ನ ಕಳಿಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಿಮಗೆ ದ್ರೋಹ ಬಗೆತಾ ಇದ್ದಾರೆ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ನೀವು ದೇವರ ಭಕ್ತರು, ನೀವು ದೇವರ ಭಕ್ತಿಯಲ್ಲಿದ್ದೀರಿ. ಸಿದ್ದರಾಮಯ್ಯನ ಭಕ್ತಿಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ. ಅಲ್ಪಸಂಖ್ಯಾತರ ಟ್ಯಾಗ್ ಅನ್ನ ಕಿತ್ಕೊಂಡು ಬಿಡ್ತಾರೆ ಅವರು. ಇಂಥ ಪರಿಸ್ಥಿತಿಗೆ ನಿಮ್ಮನ್ನ ತಳ್ಳುತ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ದಲಿತರ ವಿರೋಧಿ ಅಲ್ಲ. ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ ಸರ್ವನಾಶ ಆಗ್ತಕ್ಕಂಥ ಮಟ್ಟಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಈ ದೇಶ ಮೊದಲು ಅಂತಕ್ಕಂಥ ಭಾರತೀಯ ಜನತಾ ಪಕ್ಷ ದೇಶವನ್ನು ಗೌರವಿಸುವ ಯಾರೇ ಆಗಿರಲಿ ಅವರು ನಮ್ಮ ಹೃದಯದಲ್ಲಿರ್ತಾರೆ.
ಭಾರತೀಯ ಜನತಾ ಪಕ್ಷದ ಬದ್ಧತೆಯಲ್ಲಿ ಅವರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಮೋದಿಜಿಯವರಿಂದ ಹಿಡಿದು ಇಲ್ಲಿ ವಿಜೇಂದ್ರರವರಿಗೆ ಎಲ್ಲರೂ ಕೂಡ ಮಾಡಬೇಕು. ಅದು ನಮ್ಮ ಬದ್ಧತೆ. ಆದ್ರಿಂದ ಅರ್ಥ ಮಾಡ್ಕೊಳ್ಳಿ, ಈ ಸುಳ್ಳು ವಂಚನೆ ಮೋಸ ಮಾಡತಕ್ಕಂಥವರ ಹಿಂದೆ ಬೀಳದೆ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಮ ಭವಿಷ್ಯವನ್ನ ಕಂಡುಕೊಳ್ಳಲಿಕ್ಕೆ ತಾವು ಪ್ರಾರಂಭ ಮಾಡ್ರಿ. ನಾವು ಕೂಡ ನಿಮ್ಮ ಜೊತೆಯಲ್ಲಿರ್ತೇವೆ. ನೀವು ಕೂಡ ಅದೇ ರೀತಿಯ ಭಾರತೀಯ ಜನತಾ ಪಕ್ಷದಲ್ಲಿ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ನಂಬಿಕೆಯಿಂದ ನನಗೆ ಕೊಟ್ಟ ಅವಕಾಶಕ್ಕೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭೀಮ್. ಧನ್ಯವಾದ. ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿಯ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಉಪಸ್ಥಿತಿರುವಂತಹ ಯಾವತ್ತೂ ಬಾಗಲಕೋಟೆ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಕಾರ್ಯಕರ್ತ ಅಭಿಮಾನಿ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಈ ಒಂದು ಬಾಗಲಕೋಟೆಯಲ್ಲಿ ಈ ಆಕ್ರೋಶ ಯಾತ್ರೆ ಬಂದಂತ ಸಂದರ್ಭದಲ್ಲಿ ಮಠ ಮಧ್ಯಾಹ್ನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದು ನೋಡಿದ್ರೆ ಈ ಯಾತ್ರೆ ಎಷ್ಟು ಯಶಸ್ವಿ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತಾ ಇದ್ದೀನಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇಡೀ ಜನಮಾನಸದಲ್ಲಿ ಇವತ್ತು ಆಕ್ರೋಶ ಇದೆ, ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಒಂದು ಕಡೆ ಮಿತಿ ಮೀರಿದ ಭ್ರಷ್ಟಾಚಾರ, ಮತ್ತೊಂದು ಕಡೆ ಮಿತಿ ಮೀರಿದ ದರ ಏರಿಕೆ. ಯಾವುದೇ ಒಂದು ಜೀವನ ಅವಶ್ಯಕವಾದಂತಹ ವಸ್ತುಗಳಿರಲಿ, ಹಾಲು, ವಿದ್ಯುತ್ ಶಕ್ತಿ, ಡೀಸೆಲ್, ಪೆಟ್ರೋಲು, ಎಲ್ಲ ದರ ಏರಿಕೆ ಆಗಿದೆ. ಅದರ ಬಗ್ಗೆ ಜನರ ಆಕ್ರೋಶ ಇದೆ. ಈಚೆಗಡೆ ನಗರಸಭೆ, ಪುರಸಭೆ, ಮಹಾನಗರ ಸಭೆಗಳಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ, ಅದರದ್ದು ಆಕ್ರೋಶ ಇದೆ. ಮತ್ತು ದುರಾಡಳಿತ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮಹಿಳೆಯರಿಗೆ ಯಾವುದೇ ರೀತಿ ಗೌರವ ಇಲ್ಲ, ಅತ್ಯಾಚಾರ, ಗುಂಡಾಗಿರಿ ಬೆಳಗಿಂದ ಸಾಯಂಕಾಲ ಇವತ್ತು ನಡೀತದೆ. ಟಿವಿ ತೆಗೆದು ಅದನ್ನು ನೋಡ್ತೀನಿ. ಅದರ ಬಗ್ಗೆನೂ ಜನರಲ್ಲಿ ಆಕ್ರೋಶ ಇದೆ. ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ಜನತೆ, ಆದಷ್ಟು ಬೇಗನೆ ಸಿದ್ದರಾಮಯ್ಯನವರು ಮನೆಗೆ ಕಳಿಸಬೇಕು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇಲ್ಲಿ ಬರಬೇಕು ಅನ್ನುವಂಥದ್ದು ಇವತ್ತು ಜನ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಒಂದು ನಾನು ಹೇಳ್ತೀನಿ, ಈ ಒಂದು ಆಕ್ರೋಶ ಯಾವ ರೀತಿ ಇದೆ ಅಂದ್ರೆ, ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಹೇಳಿದ್ರು. ಒಂದು ಕಮಿಟಿನ ಮಾಡಿದ್ರು, ಆಯೋಗ ಮಾಡಿದ್ರು. ಆಯೋಗದ ರಿಪೋರ್ಟ್ ಬಂತು. ಆಯೋಗದ ರಿಪೋರ್ಟ್ನಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ, ಯಾವುದೂ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ವರದಿ ಕೊಟ್ಟಾಗೂ ಸದ್ಯಕ್ಕೆ ಇನ್ನೊಂದು ಇನ್ವೆಸ್ಟಿಗೇಷನ್ ಸಲುವಾಗಿ ಮತ್ತೊಂದು ಟೀಮ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಬರೇ ಬಾಸಲಿಕ್ಕೆ ನಾ ಹೇಳ್ತೀನಿ, ಸಿದ್ದರಾಮಯ್ಯನವರು ನಿಮ್ದು ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಹಿಂದೆ ಅರ್ಕಾವತಿ ಪ್ರಕರಣ 1000 ಎಕರೆ ಜಮೀನನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ 1000 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿದ ಅರ್ಕಾವತಿ ಹಗರಣವನ್ನ ಅವರು ಪ್ರತಿಪಕ್ಷದ ನಾಯಕನಾಗಿ ನಾ ಎತ್ತಿದೆ. ಅದು ಮನೆಗೆ ಹೋಗುವ ಪರಿಸ್ಥಿತಿ ಬಂತು. ಕೆಂಪಣ್ಣ ಆಯೋಗದ ರಿಪೋರ್ಟ್ ಬಂತು, ಅವತ್ತ ಬಂತು ರಿಪೋರ್ಟ್, ಅದು ಹೊರಗೆ ಬಂದಿಲ್ಲ ಇನ್ನೂವರೆಗೆ. ಇವತ್ತು ಸಿದ್ದರಾಮಯ್ಯ 2ನೇ ಬಾರಿ ಇವತ್ತು ಹೊರಗೆ ಹಾಕಲಿಲ್ಲ, ಸದನದಲ್ಲಿ ಮಂಡನೆ ಮಾಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಆ ಅರ್ಕಾವತಿ ರಿಪೋರ್ಟ್, ಕೆಂಪಣ್ಣವ್ರ ರಿಪೋರ್ಟ್ ನಲ್ಲಿ ಸಿದ್ದರಾಮಯ್ಯನವರು ತಪ್ಪಗಾರರು ಅಂತ ಹೇಳಿ ಅದರಲ್ಲಿ ಅಬ್ಸರ್ವೇಷನ್ ಇದೆ. ಅದಕ್ಕಾಗಿ ಅದನ್ನು ಹೊರಗೆ ಹಾಕಲಿಲ್ಲ. ಈಗ ಮೈಸೂರಿನ ಮೂಡ ಹಗರಣ ಅದೆಲ್ಲ ಒಂದು ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ರು. ಆದ್ರೆ ಇನ್ನೂ ಇಡಿಯವರು ಬಿಟ್ಟಿಲ್ಲ. ಕೋರ್ಟ್ನಲ್ಲಿ ಪ್ರಕರಣ ನಡೆದ. ಇವತ್ತು ನಾಳೆ ಮತ್ತೆ ಮೂಡ ಹಗರಣ ಇವರು ತಲೆ ಸುತ್ತದ ಸಿದ್ದರಾಮಯ್ಯನವ್ರದ್ದು. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ. ಅದಕ್ಕಾಗಿ ಕಾಂಗ್ರೆಸ್ಸಿನ ಶಾಸಕರೇ ಬೇಸರಾಗಿ ಬಿಟ್ಟಾರೆ ಈ ಸರ್ಕಾರ ಬಗ್ಗೆ. ಬಸವರಾಜ ರೆಡ್ಡಿ ಮೊನ್ನೆ ಹೇಳಿದ್ದು ನೋಡಿದ್ರಿ, ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಯಾರು ಹೇಳ್ತಾರೆ? ಬಸವರಾಜ ರಾಯರೆಡ್ಡಿ ಹೇಳ್ತಾರೆ. ಇನ್ನೊಬ್ಬರು ದಾವಣಗೆರೆಯಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ, ದಲಿತ ವರ್ಗಕ್ಕೆ ಬಂದಂತ ಒಬ್ಬ ಶಾಸಕರು ಹೇಳ್ತಾರೆ ಏನಂತಂದ್ರೆ, ಪೌರ ಕಾರ್ಮಿಕರನ್ನ ಕಾಯಂ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಕಡೆಯಿಂದ 3 ರಿಂದ 5 ಲಕ್ಷ ರೂಪಾಯಿ ಲಂಚ ಕೇಳಾಕತ್ತಾರೆ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ. ಅಂದ್ರೆ ಮಿತಿ ಮೀರಿ ಹೋಗಿದೆ. ನಾಚಿಕೆ ಬರಬೇಕು, ಸಿದ್ದರಾಮಯ್ಯ ನಾಚಿಕೆ ಬರಬೇಕು. ಇವತ್ತು ಬೆಳಿಗ್ಗೆ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೋಡಿದೆ ನಾನು. ಮಲ್ಲಿಕಾರ್ಜುನ್ ಖರ್ಗೆ, ನೋಡ್ರಿ ಬಾಳ್ ಗುದ್ದಾಡಕ್ ಹೋಗ್ಬೇಡ್ರಿ, ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ, ಬಾಳ್ ಗುದ್ದಾಡಕತ್ತೀರಿ ನೀವು, ಪರಸ್ಪರ ಸಂಘರ್ಷ ಇದೆ ಕಾಂಗ್ರೆಸ್ ನಲ್ಲಿ, ಹೀಗೆ ಮುಂದುವರೆದ್ರೆ ಮೋದಿಜಿಯವರು ಅಮಿತ್ ಶಾ ನಿಮ್ಮನ್ನು ಬಿಡುದಿಲ್ಲ, ಏನ್ ಬೇಕಾದ್ರೂ ಮಾಡ್ತಾರಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ರು. ನಾ ಹೇಳ್ತೀನಿ, ಮೋದಿಜಿಯವರು ಅಮಿತ್ ಶಾ ಏನು ಮಾಡ್ಬೇಕಾಗಿಲ್ಲ ಈ ಸರ್ಕಾರಕ್ಕೆ ಟೈಮ್ ಬಾಂಬ್ ಇಡುವಂತ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಟೈಮ್ ಬಾಂಬ್ ಬಹುಶಃ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಕದೆ ಅಂದ್ರೆ ನವೆಂಬರ್ ಡಿಸೆಂಬರ್ಗೆ ಸ್ಫೋಟ ಆಕೈತಿ. ನವೆಂಬರ್ ಡಿಸೆಂಬರ್ ಆ ಕಾಯಕ್ ಹತ್ತಾರ, ಅವರು ಕಾಯಕ್ ಹತ್ತಾರ, ಇವರು ಕಾಯಕ್ ಹತ್ತಾರ. ಸಿದ್ದರಾಮಯ್ಯನಂತಾನ ಆದಷ್ಟು ಅಧಿಕಾರ ಮುಂದುವರಿಸಬೇಕಂತಾರ, ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ. ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ? ನವೆಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ. ನೀವು ನೋಡ್ತಾ ಇದ್ದೀನಿ, ಬರೆದು ಕೊಡ್ತೀನಿ ನಾನು. ನವೆಂಬರ್ ಡಿಸೆಂಬರ್ದಲ್ಲಿ ಆ ಟೈಮ್ ಬಾಂಬ್ ಸ್ಫೋಟ ಆಗ್ತದೆ, ಈ ಸರ್ಕಾರ ಮನೆಗೆ ಹೋಗ್ತದೆ. ಅದಕ್ಕೆ ಅಮಿತ್ ಶಾ ಮೋದಿಯವರು ಬೇಕಾಗಿಲ್ಲ. ಈ ಜನಾಕ್ರೋಶ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು. ಅವರಲ್ಲೇ ಒಳ ಹೊಡೆತ ನಡೆಯೋದು, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ, ಮತ್ತೊಂದಿಲ್ಲ. ಈಗ ವಕಫ್ ಕಾಯ್ದೆ ತಗೊಂಡ್ಬಂದ್ವಿ. ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಆ ವಕಫ್ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ, ಅದು ಅಲ್ಪಸಂಖ್ಯಾತರ ಮುಸಲ್ಮಾನರ ಪರವಾಗಿರುವಂತಹ ತಿದ್ದುಪಡಿ. ಅದು ಬಡ ಜನರಿಗಿದ್ದಾರೆ, ಬಡ ಕುಟುಂಬ ಇದ್ದಾರೆ, ಅವ್ರಿಗೆ ಇಲ್ಲಿವರೆಗೆ ನೋಡ್ರಿ 8 ಲಕ್ಷ ಎಕರೆ ಜಮೀನಿತ್ತು ವಕಫ್ ಪ್ರಾಪರ್ಟಿಗೆ ಇಡೀ ದೇಶದಲ್ಲಿ. ಅದರ ಆದಾಯ ಎಷ್ಟು? ಇಡೀ ದೇಶದಲ್ಲಿ 160 ಕೋಟಿ ಮಾತ್ರ. 160 ಕೋಟಿ. ಎಲ್ಲ ಅಲ್ಲಿ ಇದ್ದಂತ ಕಾಂಗ್ರೆಸ್ನ ಮುಖಂಡರು ಅವರು ಇವರು ಭ್ರಷ್ಟಾಚಾರ ಮಾಡಿ ವಕಫ್ ಪ್ರಾಪರ್ಟಿನ ಒಳಗೆ ಹಾಕೊಂಡಿದ್ರು. ಹೀಗಾಗಿ ಇವತ್ತು ವಕಫ್ ಪ್ರಾಪರ್ಟಿನ ತಿದ್ದುಪಡಿ ತರುವ ಮುಖಾಂತರ ಮುಸಲ್ಮಾನ ಬಂಧುಗಳಿಗೆ ಒಳ್ಳೆ ಕೆಲಸವನ್ನ ಉಪಕಾರ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿಜಿಯವರು. ಇದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರು ಅಪಪ್ರಚಾರಕ್ಕೆ ಅಲ್ಪಸಂಖ್ಯಾತರು ಇವತ್ತು ಅದಕ್ಕೆ ಇದು ಹಾಕಬಾರ್ದು ಅನ್ನುವಂತ, ಸೊಪ್ಪು ಹಾಕಬಾರ್ದು ಅನ್ನುವಂತ ಮಾತನ್ನು ಹೇಳ್ತೀನಿ. ವೆಸ್ಟ್ ಬೆಂಗಾಲ್ದಾಗ ಇವತ್ತು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಅದೇ ರೀತಿ ಸಿದ್ದರಾಮಯ್ಯನವರು, ಅದೇ ರೀತಿ ಸ್ಟಾಲಿನ್ ಏನ್ ಹೇಳ್ತಾರೆ, ಈ ವಕಫ್ ಕಾನೂನು ನಮ್ ಜಾರಿ ಮಾಡುದಿಲ್ಲ ಅಂತ. ನೀವೇನ್ ಪಾಕಿಸ್ತಾನದಾಗಿದೆ? ನೀವು ಸ್ಟಾಲಿನ್, ಸಿದ್ದರಾಮಯ್ಯ, ಮಮತಾ ಬ್ಯಾನರ್ಜಿ ಬಹುಶಃ ಪಾಕಿಸ್ತಾನದಾಗ ಅದರ ತಿಳ್ಕೊಂಡಾರ. ಅವರು ನಮ್ ದೇಶದಾಗ ಅದಿರಿ. ಅಂಬೇಡ್ಕರ್ ಅವ್ರು ಏನೋ ಮಾಡಿರಲ್ಲ ಸಂವಿಧಾನ, ಅದಕ್ಕೆ ಬದ್ಧರಾಗಿದ್ದೀರಿ ನೀವೆಲ್ಲರೂ 3 ಮುಖ್ಯಮಂತ್ರಿ. ಇದು ಮೋದಿ ಅವರು ಪಾರ್ಲಿಮೆಂಟ್ ಪಾಸ್ ಮಾಡಿದೆ ವಕಫ್ ಕಾಯ್ದೆ, ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ನಿಮ್ದು. ನೀವು ಅನುಷ್ಠಾನ ಮಾಡಕ್ ಒಲ್ಲೆ ಅಂತಂದ್ರೆ ನೀವು ಮನೆಗೆ ಹೋಗ್ಬೇಕಾಗ್ತದೆ, ನಿಮ್ಮ ಸರ್ಕಾರ ರದ್ದಾಗ್ತದೆ, ಮನೆಗೆ ಹೋಗ್ಬೇಕಾಗ್ತದೆ. ಹೀಗಾಗಿ ಆ ಪರಿಸ್ಥಿತಿ ಬಂದದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದೇ ಒಂದು ಹೇಳ್ತೀನಿ, ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತೇನು ಜನಾಕ್ರೋಶ ಯಾತ್ರೆ ಮುಖಾಂತರ ಇವತ್ತೇನು ಹೊಂಟಿದ್ದೇವೆ, ಇವತ್ತು ಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರ ಮುಖಾಂತರ ಜನ ಜಾಗೃತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಇವತ್ತು ಬಾಗಲಕೋಟೆ ಜಿಲ್ಲೆ ಯಾವಾಗಲೂ ಹೋರಾಟದ ಜಿಲ್ಲೆ. ಈಗ ಕಾರಜೋಳ ಹೇಳಿದ್ರು, ಇವತ್ತು ಈ ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತೇನಾದ್ರೂ ಇಲ್ಲಿ ಬಾಗಲಕೋಟೆಗೆ ಏನು ಕೆಲಸ ನಡೆದ್ರೆ ಚರಂತಿ ಮಠ ಅವ್ರ ಹಿಂದೆ ಏನು ಮಂಜೂರು ಮಾಡಿಸಿದ್ರಲ್ಲ, ಅವ ರಸ್ತೆ ಚಾಲೂ ಮಾಡೋಣ, ಬೇರೆ ಯಾವ್ದು ಇಲ್ಲ. ಇಡೀ ಬಾಗಲಕೋಟೆ ಜಿಲ್ಲೆಯೊಳಗೆ ಹಿಂದೆ ಇಲ್ಲಿದ್ದಂತ ನಮ್ಮ ಶಾಸಕರು ಏನು ಹಣ ಮಂಜೂರು ಮಾಡಿದ್ರಲ್ಲ, ಅದೇ ಕೆಲಸ ಇವತ್ತು ನಡೆದಾವ. ಕಾಂಗ್ರೆಸ್ ಕರೆದ್ರೆ ಏನೂ ಇಲ್ಲ. ಕಾಂಗ್ರೆಸ್ ಹೋಗಿ ಕೇಳ್ರಿ, ನೀವು ಕಿವ್ಯಾಗೆ ಪರ್ಸನಲ್ ಹೋಗಿ ಕೇಳ್ರಿ, ಇಲ್ರಿಪ್ಪ ಈ ಸರ್ಕಾರದಾಗ ಏನೂ ಕೆಲಸ ಆಗ್ತಿಲ್ಲ ಅಂತ ಅವರೇ ಹೇಳ್ತಾರೆ. ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಲ್ಮಟ್ಟಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಿಜವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ 17,000 ಕೋಟಿ ನಿಗದಿ ಮಾಡಿದ್ದೆ, ಬಜೆಟ್ನಲ್ಲಿ ನಿಗದಿ ಮಾಡಿದ್ದೆ. ಮುಂದೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 50,000 ಕೋಟಿ, ಈಗ 80,000 ಕೋಟಿ ಆಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯ ಬಜೆಟ್ ತೆಗೆದು ನೋಡ್ರಿ, ಇಲ್ಲಿ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾ ಇದ್ದಾರೆ. ಇದು ಜನಾಕ್ರೋಶ. ಈ ಸಿದ್ದರಾಮಯ್ಯ ಸರ್ಕಾರದಿಂದ 1 ಪೈಸಾ ಆಲ್ಮಟ್ಟಿ ಡ್ಯಾಮ್ಗೆ ಎತ್ತರ ಮಾಡಲಿಕ್ಕೆ, ನೀರು ಸಂಗ್ರಹ ಮಾಡಲಿಕ್ಕೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಪೈಸಾ ಹಣವನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ. ಇವತ್ತು 80,000 ಕೋಟಿ ಬೇಕು. ನಿಮಗೆ ನಿಜವಾಗಿ ಕಳಕಳಿ ಇದ್ರೆ ಪ್ರತಿ ವರ್ಷ 50,000 ರಿಂದ 60,000 ಕೋಟಿ ಇವತ್ತು ಗ್ಯಾರಂಟಿಗೆ ಖರ್ಚು ಮಾಡಾಕತ್ತೀರಿ. ಅದ್ರದ್ದು ಒಂದು ಅರ್ಧದಷ್ಟಾದ್ರೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಖರ್ಚು ಮಾಡ್ರಿಪ್ಪ. ಈ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ, ಉತ್ತರ ಕರ್ನಾಟಕ ಜಿಲ್ಲೆ, ನಮ್ಮ ರೈತರು ಉದ್ಧಾರ ಆಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗನೆ ಮನೆಗೆ ಹೋಗ್ತದೆ. ಆ ಟೈಮ್ ಬಾಂಬ್ ಆದಷ್ಟು ಬೇಗನೆ ಸ್ಫೋಟ ಆಗ್ತದೆ. ಅದಕ್ಕೆ ಕೈಗೊಡ್ರಿ, ಜನ ಜಾಗೃತಿ ಮಾಡುವಂತ ಕೆಲಸ ಮಾಡ್ರಿ. ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗ ಯಶಸ್ವಿಯಾದಂತಹ ರ್ಯಾಲಿಗಳು ನಡೀತಾ ಇದ್ದಾವೆ. ಅವರಿಗೆ, ಅವರ ಎಲ್ಲ ಟೀಮ್ದವರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ. ಈ ದಪ್ಪ ಚರ್ಮದ ಸರ್ಕಾರ ರೈತ ವಿರೋಧಿ ನೀತಿಯ ವಿರೋಧಿಸಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮೈಸೂರಿನಿಂದ ಏನು ಜನಾಕ್ರೋಶ ಯಾತ್ರೆಯನ್ನ ರಾಜ್ಯಾದ್ಯಂತ ಕೈಗೊಂಡಿದ್ದಾರೆ. 30,000ಕ್ಕೆ ದೊರಕ್ತಾ ಇದ್ದಂತಹ ಒಂದು ಟ್ರಾನ್ಸ್ಫಾರ್ಮರ್ ಇವತ್ತು ಒಬ್ಬ ರೈತ 3 ಲಕ್ಷ ರೂಪಾಯಿ ಕೊಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಈ ಸರ್ಕಾರಕ್ಕೆ ಬಾಯಿ ಮಾತು ನಡೆಯೋದಿಲ್ಲ. ಬಾರ್ಕೋಲ್ನಿಂದಲೇ ಈ ಸರ್ಕಾರಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರದ ವಿರುದ್ಧ ಬಾರ್ಕೋಲ್ ಚಳವಳಿಯನ್ನ ಆರಂಭಿಸ್ತಾ ಇದ್ದಾರೆ. ಜನಾಕ್ರೋಶ ಯಾತ್ರೆ ಈ ಸರ್ಕಾರದ ವಿರುದ್ಧ ಬಾರ್ಕೋಲ್ ಚಳವಳಿಯಾಗಿ ಆರಂಭಗೊಳ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತ್ ಮಾತಾ ಕಿ. ಈ ಸರ್ಕಾರದ ರೈತ ವಿರೋಧಿ ನೀತಿಗೆ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕೃಷ್ಣಕ್ಕೆ ಹಣ ಕೊಡದ ಈ ನೀಚ ಸರ್ಕಾರಕ್ಕೆ ಈಗ ಮಾನ್ಯ ರಾಜ್ಯಾಧ್ಯಕ್ಷರು ಸಸಿಗೆ ನೀರನ್ನ ಎರೆಯುವುದರ ಮೂಲಕ ಈ ಕಾರ್ಯಕ್ರಮದ ಈ ಹೋರಾಟ ಜನರ ಮನಸ್ಸಿನೊಳಗೆ ಮತ್ತಷ್ಟು ಚಿಗುರಡೆಯಲಿ ಅಂತ ಭಾವನೆಯನ್ನ ವ್ಯಕ್ತಪಡಿಸ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ನೆನಪಿನ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ನೆನಪಿನ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿರುವಂತಹ BY ವಿಜಯೇಂದ್ರ ಅವರಿಗೆ ಈಗ ಈ ಸಭೆಯನ್ನ ಉದ್ದೇಶಿಸಿ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಎಲ್ಲರೂ ಕೂತ್ಕೊಳ್ಬೇಕು. ವೇದಿಕೆಯ ಘನತೆಯನ್ನ ಎಲ್ಲರೂ ಕಾಪಾಡಬೇಕು. ಎಲ್ಲರೂ ಕೂತ್ಕೊಳ್ಳಿ. बोलो भारत माता की. ಬಿಜೆಪಿ ಜನಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ. ಏಪ್ರಿಲ್ 7ನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಮೊದಲ ಹಂತದ ಯಾತ್ರೆಯನ್ನು ಮುಗಿಸಿಕೊಂಡು ಎರಡನೇ ಹಂತದಲ್ಲಿ ನಿಪ್ಪಾಣಿ, ಬೆಳಗಾವಿಯನ್ನು ಮುಗಿಸಿಕೊಂಡಿತ್ತು ಬಾಗಲಕೋಟೆಗೆ ಬಂದಿದ್ದೇವೆ. ಈ ಒಂದು ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಂತನಗೌಡ ಪಾಟೀಲ್ ರವರೇ, ವಿರೋಧ ಪಕ್ಷದ ನಾಯಕರು ಹಿರಿಯರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ಜಿ ಅವರೇ, ಮಾಜಿ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರೇ, ಬಾಗಲಕೋಟೆಯ ಸೋಲಿಲ್ಲದ ಸರದಾರ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ PC ಗದ್ದಿಗೌಡ್ರೆ, ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ್ಗಿ ಅವರೇ, ಸಂಸದರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಬಾಂಡ್ಗೆ ಅವರೇ,
ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಜಿ ಅವರೇ, ಮತ್ತೋರ್ವ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು PH ಪೂಜಾರ್ ಅವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟೆ ಅವರೇ, ಹನುಮಂತ್ ನಿರಾಣಿ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ರವರೇ, ನಮ್ಮೆಲ್ಲರ ಆತ್ಮೀಯರು, ಎಸ್ಟಿ ಸಮಾಜದ ಹಿರಿಯ ಮುಖಂಡರು, ರಾಜ್ಯದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅಣ್ಣ ಅವರೇ, ಕುರ್ಚಿ ರಾಜೀವ್ ಅವರೇ, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಕಾಂತ್ ಕುಲಕರ್ಣಿ ಅವರೇ, MK ಪಟೇಲ್ ಶೆಟ್ಟಿ ಅವರೇ, ರಾಜಶೇಖರ್ ಶೀಲವಂತರವರೇ, ಮಾಜಿ ಶಾಸಕರು, ರೈತ ಮೋರ್ಚಾದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ನಡಳ್ಳಿ ಅವರೇ, ಮಾಜಿ ಸಚಿವರು, ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಹರ್ತಾಲ್ ಹಾಲಪ್ಪನವರೇ, ಶಾಸಕ ಮಿತ್ರ ಆಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರೇ, ತಮ್ಮೇಶ್ ಗೌಡ್ರೆ, ಶರಣು ತಳ್ಳಿಕೆರೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಪಕ್ಷದ ಹಿರಿಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಾತಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಜನಾಕ್ರೋಶ ಯಾತ್ರೆಯನ್ನು ಇವತ್ತು ರಾಜ್ಯದಲ್ಲಿ ಹಮ್ಮಿಕೊಂಡಿದೆ. ಯಾವುದೇ ಒಂದು ಲೋಕಸಭಾ ಚುನಾವಣೆ ಇಲ್ಲ, ರಾಜ್ಯದಲ್ಲಿ ಯಾವುದೇ ವಿಧಾನಸಭಾ ಚುನಾವಣೆಗಳು ನಡೀತಾ ಇಲ್ಲ. ಇಷ್ಟಿದ್ದರೂ ಸಹ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ 3 ಕಾರಣಕ್ಕೋಸ್ಕರ ನಾವಿತ್ತು ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ, ರಾಜ್ಯದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡ್ತೇವೆ, ಎಲ್ಲ ಸಮಾಜ, ಎಲ್ಲ ಧರ್ಮೀಯರಿಗೂ ಕೂಡ ನ್ಯಾಯವನ್ನ ಕೊಡ್ತೇವೆ ಅಂತ ಹೇಳಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ, ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡ್ತೇವೆ ಅಂತೇಳಿ ಭರವಸೆಯನ್ನ ಕೊಟ್ಟು ಬಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಜನವಿರೋಧಿ ಸರ್ಕಾರ ಇದೆ, ರಾಜ್ಯದಲ್ಲಿ ಇವತ್ತು ರೈತ ವಿರೋಧಿ ಸರ್ಕಾರ ಇದೆ, ರಾಜ್ಯದಲ್ಲಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ಇದೆ. ಜನ ವಿರೋಧಿ, ರೈತ ವಿರೋಧಿ, ಹಿಂದೂಗಳ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಕಾರಣ, ಒಂದು ಕಡೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದ್ರೆ ಮಿತಿಮೀರಿ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು ಬಳಸತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಇವತ್ತು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಮತ್ತೊಂದು ಕಡೆ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೂ ಕೂಡ ಅವರು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು 38,500 ಕೋಟಿ ರೂಪಾಯಿಗಳನ್ನ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಅವಮಾನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ನಾನು ಬಾಗಲಕೋಟೆನಲ್ಲಿ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಎಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅದು ಮುಖ್ಯ ಅಲ್ಲ, ಎಷ್ಟು ವರ್ಷಗಳು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಈ ನಾಡಿನ ಬಡವರ, ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ, ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರ? ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ನಾಡಿನ ಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರೇ, ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಮುಖ್ಯ ಅಲ್ಲ. 10 ವರ್ಷ, 15 ವರ್ಷ, 20 ವರ್ಷ ನಂತರದಲ್ಲಿ
ರಾಜ್ಯದ ಜನ ನಿಮಗೆ ಯಾತಕ್ಕೋಸ್ಕರ ಮುಖ್ಯಮಂತ್ರಿಗಳಾಗುತ್ತೆ ಅಂತ ನೆನಪು ಮಾಡಿಕೊಡ್ಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಳೆದ 20 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಪಮಾನ ಆಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಈ ರಾಜ್ಯದಲ್ಲಿ ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಜನ ನಿಮ್ಮನ್ನು ನೆನಪು ಮಾಡ್ಕೋಬೇಕಾ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ ಅಂತ ಹೇಳಿ. ಯಾತಕ್ಕೋಸ್ಕರ ನಿಮ್ಮನ್ನು ನೆನಪು ಮಾಡ್ಕೋಬೇಕು ರಾಜ್ಯದ ಜನ? ಮಾನ್ಯ ಸಿದ್ದರಾಮಯ್ಯ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತೀರಿ. ನೀವು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಹೊತ್ತು ಟ್ರಾನ್ಸ್ಫಾರ್ಮರ್ ಹಾಕೊಂಡು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದರೆ ರೈತರ ಪರವಾಗಿ ಮೊಸಳೆ ಕಣ್ಣೀರಾಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಬಂದ ಮೇಲೆ ಇವತ್ತು 2.5 - 3 ಲಕ್ಷ ರೂಪಾಯಿ ರೈತ ಕಟ್ಟಬೇಕಾಗ್ತದೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ರಾಜ್ಯದ ಜನ ನೆನ್ಪಿಡ್ಕೋಬೇಕಾ ನಿಮ್ಗಾಗಾದ್ರೆ? ಹಿಂದಿನ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು, 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಏನ್ ಸಾಧನೆ ಮಾಡಿದ್ರು ಸಿದ್ದರಾಮಯ್ಯನವರೇ? ಏನ್ ಸಾಧನೆ ಮಾಡಿದ್ರಿ? 5 ವರ್ಷಗಳ ಮುಗಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ನೆನ್ಪಿಡ್ಕೋಬೇಕಾ ರಾಜ್ಯದ ಜನ? ಹಾಗಾದ್ರೆ ಅದಕ್ಕೋಸ್ಕರ ರಾಜ್ಯದ ಜನ ನಿಮ್ಮನ್ನು ನೆನ್ಪಿಡ್ಕೋಬೇಕಾ? ಈ ಬಾರಿ ರಾಜ್ಯದ ಜನರಿಗೆ ಸುಳ್ಳೇಡಿ ಅಧಿಕಾರಕ್ಕೆ ಬಂದಿದ್ದೀರಿ. ಇವತ್ತು ಮುಸಲ್ಮಾನರಿಗೆ 4% ರಿಸರ್ವೇಷನ್ ಸರ್ಕಾರಿ ಕಾಮಗಾರಿಗಳಲ್ಲಿ. ಯಾರಪ್ಪನ ದುಡ್ಡು ಸ್ವಾಮಿ? ಇವತ್ತು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಅಂತ ಹೇಳ್ತೀರಿ. ಮುಸಲ್ಮಾನರ ಹೆಣ್ಮಕ್ಳು ಇವತ್ತು ಅಲ್ಲಿ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ 50,000 ರೂಪಾಯಿ ಇವತ್ತು ಅನುದಾನ ಕೊಡ್ತಾರಂತ ಹೆಣ್ಮಕ್ಳಿಗೆ. ಯಾಕೆ ಹಿಂದೂಗಳಲ್ಲಿ ಇವತ್ತು ಬಡ ಹೆಣ್ಮಕ್ಳು ಇಲ್ವಾ? ಹಾಗಾದ್ರೆ ಹಿಂದೂಗಳಲ್ಲಿ ಬಡವರು ಇಲ್ವಾ? ಹಾಗಾದ್ರೆ ಮುಸಲ್ಮಾನರು ಇವತ್ತು ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರಂತೆ. ಹಿಂದೂಗಳಲ್ಲಿ ಇವತ್ತು ಬಡವರು ಇಲ್ವಾ? ಹಾಗಾದ್ರೆ ಹಿಂದೂಗಳಲ್ಲೂ ಕೂಡ ಇವತ್ತು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ತೆಗೆದುಕೊಳ್ಳಬೇಕು, ತಮ್ಮ ಸ್ವಾಭಿಮಾನದಿಂದ ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಹಿಂದೂಗಳಲ್ಲಿ ಇರುವಾಗದ ವಿದ್ಯಾರ್ಥಿಗಳಲ್ಲಿ. ಯಾತಕ್ಕೋಸ್ಕರ ಈ ರೀತಿ ಅಪಮಾನವನ್ನು ಮಾಡ್ತಾ ಇದ್ದೀರಿ ಹಿಂದೂಗಳಿಗೆ ರಾಜ್ಯದಲ್ಲಿ? ಇವತ್ತು ಯಾತಕ್ಕೋಸ್ಕರ ಅಪಮಾನ ಮಾಡ್ತಾ ಇದ್ದೀರಿ? ಇದು ರಾಜ್ಯದ ಜನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ರಾಜ್ಯದಲ್ಲಿ ಸರ್ಕಾರ ಬರುವ ಮುಂಚಿತವಾಗಿ ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರ ನೀವು ಮುಖ್ಯಮಂತ್ರಿಗಳಿಗೆ 20 ತಿಂಗಳಾಯ್ತು, ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ, ನೀರಾವರಿ ಯೋಜನೆಗಳನ್ನು ಮುಗಿಸ್ತೇನೆ ಅಂತ ಹೇಳಿದ್ರೆ ಈ ಸರ್ಕಾರದ ಯೋಗ್ಯತೆಗೆ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳ ಒಂದು ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಸವಾಲಾಗ್ತದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಸಿದ್ದರಾಮಯ್ಯನವರು ನಿಮ್ಮ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ. ರಾಜಕೀಯ ಪುನರ್ಜನ್ಮ ಕೊಟ್ಟಿತ್ತು ಸಿದ್ದರಾಮಯ್ಯನವರಿಗೆ ಇದೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ. ಏನ್ ಮಾಡಿದ್ರು ಸ್ವಾಮಿ? ಏನ್ ಮಾಡಿದ್ರು ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿಗೋಸ್ಕರ? ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಾಗಲಕೋಟೆ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ 15,000 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. 15,000 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಬಂದು 20 ತಿಂಗಳಾದರೂ ಸಹ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಏನೂ ಕೂಡ ಅವರು ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಏನೂ ಕೂಡ ಮಾಡ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಾದ್ರೆ ಬಹುಶಃ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಇತ್ತು ಇಡೀ ದೇಶದಲ್ಲಿ. ನಾನು ಹೇಳ್ತಾ ಇಲ್ಲ, ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರು ಹೇಳಿದ್ದಾರೆ, ಇಡೀ ದೇಶದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಗಳಿಸಿದೆ. ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಶಾಸಕ ರಾಜು ಕಾಗೆ ಹೇಳ್ತಾರೆ,
ನಾನು ಶಾಸಕನಾಗಿ ಎಂತ ಪರಿಸ್ಥಿತಿ ಬಂದಿದೆ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು, ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಆಡಳಿತ ಪಕ್ಷದ ಶಾಸಕ ರಾಜು ಕಾಗೆ ಅವರು ಹೇಳ್ತಾರೆ. 7 ಬಾರಿ 8 ಬಾರಿ ಆಗಿ ಶಾಸಕರ ಗೆದ್ದಿರ್ತಕ್ಕಂಥ ಆರ್ ಎಸ್ ದೇಶಪಾಂಡೆ ಅವರು ಕೂಡ ಹೇಳ್ತಿದ್ದಾರೆ, ಬಿ ಆರ್ ಪಾಟೀಲ್ರು ಕೂಡ ಹೇಳ್ತಿದ್ದಾರೆ, ಸರ್ಕಾರ ಬಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ದುಡ್ಡು ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ. ಇಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಜನರ ಪಾಲಿಗೆ ಇವತ್ತು ಕೂಡ ಬದುಕಿದ್ದು ಕೂಡ ಸತ್ತಂತಾಗಿದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೇಳ್ತಾ ಇದ್ರು, ಈ ನಾಡಿನಲ್ಲಿ ರೈತ ಒಂದು ಕಣ್ಣಾದ್ರೆ ನೇಕಾರ ಮತ್ತೊಂದು ಕಣ್ಣು ಅಂತ ಹೇಳಿ. ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಚಿಂತನೆ ಮಾಡಿದ್ದಾರಾಗಾದ್ರೆ, ನೇಕಾರ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಬೀದಿಗೆ ಬರ್ತಾ ಇದ್ದಾರೆ, ನೇಕಾರರು ಬೀದಿಗೆ ಬರ್ತಾ ಇದ್ದಾರೆ. ಅವರ ಅಹವಾಲುಗಳನ್ನ ಕೇಳ್ತಕ್ಕಂಥ ಸೌಜನ್ಯವೂ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ. ಈ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಡವಾಳರಿದ್ದಾರೆ, ನೇಕಾರರಿದ್ದಾರೆ, ಹಡಪದ ಅಪ್ಪಣ್ಣನ ಸಮಾಜ ಇದ್ದಾರೆ, ಈಡಿಗರಿದ್ದಾರೆ. 108ಕ್ಕೂ ಹೆಚ್ಚು ಇವತ್ತು ಹಿಂದುಳಿದಿರ್ತಕ್ಕಂಥ ಸಮುದಾಯ ಇದೆ. ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಕಿಂಚಿತ್ತೂ ಕೂಡ ಆಲೋಚನೆ ಮಾಡ್ತಾ ಇಲ್ಲ. ಯಾವಾಗ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಳ್ಳಾಡ್ತದೆ ಅವಾಗ ಅಲ್ಪಸಂಖ್ಯಾತ ನೆನಪಾಗ್ತಾರೆ. ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ಅವಧಿ ಮುಗಿತಾ ಇದೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ದಲಿತರು ನೆನಪಾಗ್ತಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಹಿಂದೆ ನಿಮ್ಮ ಅವಧಿಯಲ್ಲಿ ಇದೇ ಬೆಂಗಳೂರಿನಲ್ಲಿ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವನ ಮನೆಗೆ ಕೆಲವು ದೇಶದ್ರೋಹಿಗಳು ನುಗ್ಗಿ ಅವ್ರ ಮನೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಿದ್ರು. ಅಂತ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡಿದ್ರು ಹೊರತು ಆ ದಲಿತ ಶಾಸಕನ ರಕ್ಷಣೆ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಅಲ್ಪಸಂಖ್ಯಾತ ನೆನಪಾಗ್ತಾರೆ ನಿಮಗೆ, ಇವತ್ತು ದಲಿತರು ನೆನಪಾಗ್ತಾರೆ ಇವತ್ತು ಕಾಂಗ್ರೆಸ್ನವರಿಗೆ. ಮಾನ್ಯ ಬಂಧುಗಳೇ, ಈ ಕಾಂಗ್ರೆಸ್ ಪಕ್ಷದವರಿಗೆ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳ ಬಗ್ಗೆನೂ ಕೂಡ ಕಾಳಜಿ ಇಲ್ಲ. ಬ್ರಿಟಿಷರನ್ನು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ರು, ಅದೇ ಒಡೆದಾಳುವ ನೀತಿಯನ್ನು ಅನುಸರಿಸತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದಾರೆ. ಇಂಥ ದರಿದ್ರ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಬೆಲೆ ಏರಿಕೆ ಬಗ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಡೀಸೆಲ್ ಮೇಲೆ ಇವತ್ತು 5.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇತಿಹಾಸದಿಂದ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಪಾಪ ರೈತ ತನ್ನ ಹೊಲಕ್ಕೆ ಮೋಟರ್ ಪಂಪ್ಸೆಟ್ಗಳ ಡೀಸೆಲ್ ಉಪಯೋಗಿಸ್ತಾರೆ, ಟ್ರಾಕ್ಟರ್ ಟಿಲ್ಲರ್ಗೆ ಡೀಸೆಲ್ ಅನ್ನು ಉಪಯೋಗಿಸ್ತಾರೆ. ಎಲ್ಲಿಗೆ ಹೋಗ್ಬೇಕಾದ್ರೆ ರೈತರಾಗಾದ್ರೆ ಮತ್ತೊಂದು ಕಡೆ ಡೀಸೆಲ್ ಬೆಲೆ ಜಾಸ್ತಿ ಆಗಿ ಇವತ್ತು ಸಾಮಾನ್ಯ ಜನರು ಕೂಡ ಪರದಾಡ್ತಾ ಇದ್ದಾರೆ. ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರೆ. ತಮಗೆ ಗೊತ್ತಿರಲಿ, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ಇವತ್ತು ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಪಾಪ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲೆಗೆ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಬಸ್ಸಿಗೆ ಹೋಗದೆ ಪರದಾಡ್ದಾನೆ ಇವತ್ತು ಎಂಥ ದುಸ್ಥಿತಿಗೆ ತಂದಿಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಒಂದು ಕೈಯಲ್ಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ವಿನಃ ಯಾವುದೇ ಒಂದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟಿಲ್ಲ. ಸರ್ಕಾರ ಬಂದಿಷ್ಟು ದಿನಗಳು ಆದರೂ ಸಹ ಯಾವುದೇ ಒಂದು ಹೊಸ ಯೋಜನೆ ಇವರಿಗೆ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಜನಪರವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿಕೊಂಡು ಇಂಥ ಒಂದು ಜನವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ, ಇಂಥ ಸರ್ಕಾರ ನಿಜವಾಗ್ಲೂ ಕೂಡ ಇವತ್ತು ರೈತರ ಪಾಲಿಗೆ, ಬಡವರ ಪಾಲಿಗೆ ಒಂದು ಮರಣ ಶಾಸನವನ್ನು ಬರೀತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಅರಿವಿದೆ, ಇವತ್ತು ಬಾಗಲಕೋಟೆನಲ್ಲಿ ಅತಿ ಹೆಚ್ಚು ಲೈಂಗಿಕ ಪ್ರಕರಣಗಳು ಇವತ್ತು ದಾಖಲೆ ಆಗ್ತಾ ಇದೆ, ಗೋಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಹಿರಿಯರು ಮಾತನಾಡ್ತಾ ಇದ್ರು, ಇವತ್ತು ಶಿವಾಜಿ ಮಹಾರಾಜರ ಪ್ರತಿಮೆ ಇಲ್ಲಿ ಅನಾವರಣ ಆಗಬೇಕು ಅಂತ ಹೇಳಿ, ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಮಾಡಬೇಕು ಅಂತ ಹೇಳಿ ಪಾಪ ಎಲ್ಲ ಜನರು ಇವತ್ತು 50 ಲಕ್ಷ ರೂಪಾಯಿ ಕೂಡಿಸ್ಕೊಂಡು ಪ್ರತಿಮೆ ಹಾಕಬೇಕು ಜಾಗನೂ ಕೂಡ ನಿಶ್ಚಯ ಆಗಿದೆ. ಆದ್ರೆ ಜಿಲ್ಲಾಡಳಿತ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ.
ಜಿಲ್ಲಾಡಳಿತ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಬಸವೇಶ್ವರದ ಪ್ರತಿಮೆ ಇವತ್ತು ಅನಾವರಣ ಆಗಬೇಕು ಅಂತೇಳಿ ಅದನ್ನು ಕೂಡ ಆಲೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಜಿಲ್ಲಾಡಳಿತ ಅವಕಾಶನ ಮಾಡಿಕೊಡ್ತಿಲ್ಲ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಪಾಕಿಸ್ತಾನದಲ್ಲಿದ್ದೆವು, ಭಾರತದಲ್ಲಿದ್ದೆವು. ಇದು ಇವತ್ತು ಬಾಗಲಕೋಟೆ ಜಿಲ್ಲೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಇಂಥ ಹಿಂದೂ ವಿರೋಧಿ ಸರ್ಕಾರ ದೇಶ ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. ಹಾಗಾಗಿ ಬಂಧುಗಳೇ, ಸಾಕಷ್ಟು ಸಮಯ ಆಗಿದೆ. ಒಂದು ವಿಚಾರ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇಂಥ ಬಿಸಿಲಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಾಗಲಕೋಟೆ ನಮ್ಮ ತಾಯಂದ್ರು ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ತವ್ಯ ಇದೆ. ಇಂಥ ರೈತ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ, ಹಿಂದೂ ವಿರೋಧಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ವಿರೋಧ ಪಕ್ಷವಾಗಿ ನಾವು ಬೀದಿಗಿಳಿದು ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ವಿರೋಧ ಪಕ್ಷವಾಗಿ ಮಾಡಲೇಬೇಕಾಗಿದೆ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ, ನಾವು ವಿರೋಧ ಪಕ್ಷವಾಗಿ ಜನಜಾಗೃತಿ ನಮ್ಮ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷವಾಗಿ ಬದುಕಿದ್ದು ಕೂಡ ಸತ್ತಂತಾಗ್ತದೆ. ಆ ಭಗವಂತನು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಒಂದಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ. ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಜನಾಕ್ರೋಶ ಯಾತ್ರೆಯನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮೊನ್ನೆ ದಿನ ಪತ್ರಕರ್ತರ ಒಂದು ಪ್ರಶ್ನೆ ಕೇಳಿದ್ರು, ಅಲ್ಲ ಬಿಜೆಪಿ ಅವರೇ, ನೀವು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತೀರಿ, ಆದ್ರೆ ಮೋದಿಯಿಂದ ಹೋಗ್ತಾ ಇದ್ರಲ್ಲ, ಅದು ವ್ಯಕ್ತಿ ಪೂಜೆ ಅಲ್ವಾ ಅಂತೇಳಿ ಒಂದು ಪ್ರಶ್ನೆ ಮಾಡಿದ್ರು. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ, ಇವತ್ತು ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ನರೇಂದ್ರ ಮೋದಿಜಿ ವ್ಯಕ್ತಿ ಅನ್ನೋದೊಂದು ಶಕ್ತಿ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಮಂತ್ರಿಗಳಾದ್ಮೇಲೆ ಯಾವ ಕಾಶ್ಮೀರದಲ್ಲಿ ಸಾವಿರಾರು ಯೋಧರ ಬಲಿಯನ್ನು ತಂದುಕೊಂಡಿತ್ತು ಅಂತ ಆರ್ಟಿಕಲ್ 370 ಕಿತ್ತಾಕ್ತಕ್ಕಂಥ ಕೆಲಸ ನನ್ನ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಯಾವ ಭಾರತ ಜಗತ್ತಿನಲ್ಲಿ ಯಾರು ಕೂಡ ಗೌರವ ಕೊಡ್ತಾ ಇರಲಿಲ್ವೋ ಅಂತ ಭಾರತವನ್ನ ಇವತ್ತು ಜಗತ್ತಿನಲ್ಲೇ 5ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿ ಅಂತಕ್ಕಂಥ ಶಕ್ತಿ. ಆ ಶಕ್ತಿ ಮಾಡಿರ್ತಕ್ಕಂಥ ಸಾಧನೆ. ಅದಕ್ಕೋಸ್ಕರ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮೊನ್ನೆ ದಿನ ಖರ್ಗೆ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಸರ್ಕಾರನ ಇವತ್ತು ಸಿದ್ದರಾಮಯ್ಯನ ಇಳಿಸ್ಬಿಡ್ತಾರೆ, ಕಾಂಗ್ರೆಸ್ ಸರ್ಕಾರನ ಅಳ್ಳಾಡಿಸ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಒಳ್ಳೆ ಮಾತು ಹೇಳಿದ್ರು. ಹೇಳಿದ್ರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಡಳಿತ ಪಕ್ಷದ ಶಾಸಕರಿಗೆ ವಿಶ್ವಾಸ ಇಲ್ಲ. ಆಡಳಿತ ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಇಲ್ಲ. ಇವತ್ತು ವಿಶ್ವಾಸವನ್ನ ರಾಜ್ಯದ ಜನರು ಕೂಡ ಸಂಪೂರ್ಣವಾಗಿ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಕೂಡ ಮುಖ್ಯಮಂತ್ರಿ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಇಂಥ ಜನ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಅಂತ ಈ ಸಂದರ್ಭ ಮಾತನ್ನ ಹೇಳ್ತಾ ಇವತ್ತು ಹೇಳ್ತಾರೆ, ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ ರೈತ ನಾಯಕ, ಒಬ್ಬ ಹೋರಾಟಗಾರ BS ಯಡಿಯೂರಪ್ಪನವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ನಾನು ಇವತ್ತು ಸಂಕಲ್ಪ ಮಾಡಿದ್ದೇನೆ, ಮುಂದೆ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆಯಲಿ, ಬಾಗಲಕೋಟೆ ಜಿಲ್ಲೆ ಎಲ್ಲ 7 ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕಮಲದ ಅರಳಬೇಕು. ಎಲ್ಲ 7 ಕ್ಷೇತ್ರಗಳಲ್ಲಿ ಗೆಲ್ಲುವ ಮುಖೇನ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ನಾವು ಹೊರಟಿದ್ದೇವೆ. ನಾವೆಲ್ಲ ಕಾರ್ಯಕರ್ತರು ಏನೇ ವ್ಯತ್ಯಾಸಗಳು, ಏನೇ ಸಮಸ್ಯೆಗಳು ವೇದಿಕೆ ಮೇಲಿರ್ತಕ್ಕಂಥ ಮುಖಂಡರಿಗೂ ಹೇಳ್ತಾ ಇದ್ದೇನೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿರ್ಬೋದು ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಒಂದು ಸ್ಥಾನಮಾನದ ಅಪೇಕ್ಷೆಯನ್ನ ಪಡೆದೇನೆ, ಲಕ್ಷಾಂತರ ಕಾರ್ಯಕರ್ತರು ಕಳೆದ 20-30 ವರ್ಷಗಳಿಂದ ಯಾವುದೇ ಒಂದು ಸ್ಥಾನಮಾನದ ಅಪೇಕ್ಷೆಯನ್ನ ಪಡೆದರೆ ಯಾರೇ ಚುನಾವಣೆ ನಿಂತರೂ ಸಹ
ನನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಸಂಕಲ್ಪ ಪಟ್ಟು ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ ಶ್ರಮನ ಹಾಕ್ತಾ ಇದ್ದಾರೆ. ಅಂತ ಕಾರ್ಯಕರ್ತರಿಗೆ ಅಪಮಾನ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಾವೆಲ್ಲರೂ ಸೇರಿ ಪಕ್ಷವನ್ನ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಷ್ಟು ತಡವಾದ್ರೂ ಕೂಡ ಇಷ್ಟು ಸಮಾಧಾನದಲ್ಲಿ ತಾವೆಲ್ಲರೂ ಕೂಡ ಕೂತಿದ್ದೀರಿ. ಎಲ್ಲರೂ ಸೇರಿ ಒಟ್ಟಾಗಿ ಪಕ್ಷನ ಬಲಪಡಿಸೋಣ ಅಂತ ಹೇಳ್ತಾ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ನನ್ನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದ್ಸಾರಿ ಅಪ್ಪರ್ ಕೃಷ್ಣಕ್ಕೆ ಹಣ ಕೊಡದೇ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ವಲ್ಪ ಜೋರಾಗಿ ಕೈ ಎತ್ತಿ ಘೋಷಣೆ ಕೂಗಬೇಕು. ಅಪ್ಪರ್ ಕೃಷ್ಣಕ್ಕೆ ಒಂದು ಪೈಸಾನು ಕೂಡ ಹಣ ಕೊಡದೇ ಇರುವ ಸರ್ಕಾರಕ್ಕೆ